ಮೈ ನೇಮ್ ಇಸ್ ಅಕ್ಷರ್ಸ್. ನಾನು ಈ ಕೇಂದ್ರಕ್ಕೆ ಜಾಯ್ನ್ ಆಗಿರೋ ಕಾರಣ ಅಂದರೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ಏನಾದರೂ ಹೊಸದು ಕಲಿಬೇಕಂತ ನಂದು ಒಂದು ಇಚ್ಛೆ ಇತ್ತು. ಅದಕ್ಕೆ ನಾನು ಜಾಯ್ನ್ ಮಾಡಿದ್ದೆ. ನನಗೆ ಈ ಒಂದು ಆ್ಯಕ್ಟಿವಿಟಿ ಮತ್ತು ಬ್ಲೈಂಡ್ ಫೋಲ್ಡ್ ರೀಡಿಂಗ್ ಎಲ್ಲ ಕಲಿತು ಸ್ವಲ್ಪ ಖುಷಿ ಆಯಿತು. ಥ್ರೂ ದಿಸ್ ನನಗೆ ಸ್ಟಡಿಯಿಂಗಲ್ಲಿ ಫೋಕಸ್, ಕಾನ್ಸಂಟ್ರೇಷನ್ ಮತ್ತು ಬೆಟರ್ ಮಾರ್ಕ್ಸ್ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಮಗುಗೆ ಇದೇ ತರ ಸ್ಕೂಲಲ್ಲಿ ಆಗೋದು, ಪಾಠ ಹೇಳ್ಕೊಡ್ತಾರೆ, ಆಮೇಲೆ ಪಾಠ ಆಗಿದ ತಕ್ಷಣ ಹೋಮ್ವರ್ಕ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಲ್ಲಲ್ಲಿ ಏನು ಕಲಿತಾ ಇದೀವಿ, ಯಾವುದಕ್ಕೋಸ್ಕರ ಅವ್ರು ಕಲಿಬೇಕು, ಈಗ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚಸ್ ಇರಲ್ಲ. ಇವಾಗ ಕಲಿತೀರಾ, ನಾಳಿದ್ದು ಇದು ಸಬ್ಮಿಟ್ ಮಾಡ್ತೀವಿ, ವಾರ ಇಟ್ಕೊಂಡು ಮಾಡ್ತೀವಿ. ಅದ್ರ ಮಕ್ಕಳಲ್ಲಿ ಅದು ಪ್ರಭಾವ ಬೀರೋದು ಕಮ್ಮಿ ಆಗ್ತಾ ಇದೆ. ಬಟ್ ಇಲ್ಲಿಂದ ಅವ್ರಿಗೆ ಹೇಳಿದಾಗ ಏನಕ್ಕೆ ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಹಿ ಹ್ಯಾಸ್ ಟೇಕನ್ ಇಟ್ ಇನ್ ರೈಟ್ ಫಾರ್ಮ್. ಸೊ ಅದಕ್ಕೆ ಖಂಡಿತ ಹೆಲ್ಪ್ ಆಗಲಿ ಅಂತ ಹಾರೈಸ್ತೀನಿ. ಹಾಕೋಕ್ಕಿಂತ ಮುಂಚೆ ಕನುಷಿನ್ ನೋಡಿದ್ದೆ ನಾನು. ಸೊ ನಂಗೆ ತುಂಬಾ ಖುಷಿ ಆಯಿತು. ನನಗೆ ಅದರಲ್ಲೆಲ್ಲ ತುಂಬಾ ಇಷ್ಟ ಇತ್ತು. ಸೊ ಓಕೆ, ಇವನು ಕಲಿತಾನೆ ಅಂತ ಸ್ವಲ್ಪ ಡೌಟಲ್ಲೇ ಇತ್ತು. ಯಾಕಂದ್ರೆ ಸ್ವಲ್ಪ ದೊಡ್ಡವನಿದ್ದಾನೆ, ಕಾನ್ಸಂಟ್ರೇಷನ್ ಬೇರೆ ಕಡೆ ಜಾಸ್ತಿ ಇರುತ್ತೆ ಅಂತ. ಬಟ್ ಅವ್ನು ಸೆಕೆಂಡ್ ಡೇನೆ ಬಂದು ಹೇಳ್ದ, ಈ ಥರ ಮಾಡ್ತಾ ಇದ್ದೀನಿ ನಾನು ಅಂತ. ಓಕೆ, ತುಂಬ ಖುಷಿ ಆಯಿತು ನನಗೆ. ಬಟ್ ಇವ್ನು ಕಲ್ತಿದ್ದಾನೆ. ಬಟ್ ಇದು ಒಂದೇ ಅಲ್ಲ, ಯೋಗ ಇದೆ, ಮೆಡಿಟೇಷನ್ ಇದೆ. ಸೊ ತುಂಬ ಅವನಿಗೆ ಬೇರೆ ಬೇರೆ ಸ್ಕೋಪು ತುಂಬ ಚೆನ್ನಾಗಿದೆ. ಸೊ ಅವ್ನು ಬಿಲ್ಡಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವ್ನ ಲೈಫಲ್ಲಿ ಅಂತ ಹಾಕಿದ್ದು. ಬಟ್ ಥ್ಯಾಂಕ್ ಯು ಮ್ಯಾಮ್, ಅವ್ನು ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಅದು ವಿದಿನ್ 5 days ಅಂತ ನಾನು ಎಲ್ಲೋ ನೋಡಿದ್ದೀನಿ. 11 days 10 days ಅಂತೆಲ್ಲ ಕ್ಲಾಸಸ್ ಇದೆ. ವಿದಿನ್ 5 days ಅಲ್ಲಿ ಅವ್ನು ಕಲ್ತಿರೋದು ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಮಗನಿಗೆ. ಸೊ ಅವನು ಆ್ಯಕ್ಚುಲಿ ಬಾಲ್ ಇದು ಬಾಸ್ಕೆಟಿಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟಪಡ್ತಾನೆ. ಮೋಸ್ಟ್ಲಿ ಇದು ಕಲಿಯೋದ್ರಿಂದ ಅವ್ನ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿ ಹಿ ಕ್ಯಾನ್ ಡೂ ಬೆಟರ್. ದಟ್ಸ್ ವಾಟ್. ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಹೆಲ್ಪ್.